ಅಲ್ಲ ಅವರು ಯಾವ ಕಾಲದಾಗ ಐತೆ ಅಯ್ಯಮ್ಮ ಅಂತಾನ ಆ ರಂಗಮ್ಮ. ಈ ಕಾಲದಾಗೂ ನನ್ನ ಮಗಳು ಮದುವೆ ಆಗಿ ಹೋಗಿರೋ ಮನೆ ಸುಖವಾಗಿರಲ್ಲ ಹಂಗೆ ಹಿಂಗೆ ಅಂತಾನ ಹೇಳ್ ಕಳ್ಸೈತಲ್ಲ, ಬೇಡ ಅಂತಾನ. ಹಾ ಇದೇ ನಂಬ ಮಾತಾ? ಆಂಟಿ ಆಂಟಿ, ಬಾ ತುಂಗ ಬಾ, ನಿನ್ ಗಂಡ ಹೇಳಿದ್ನ ನಾನು ಹೇಳ್ ಕಳಿಸ್ತೆ ಅಂತಾನ. ಹ್ಞೂ ಹೌದಾ ಆಂಟಿ, ರಮ್ಯಾರ ಅವ್ರ ಅತ್ತೆ ಯಾಕೋ ಕರಿತೈತೆ ನೀನು ಹೋಗ್ಬೇಕಂತೆ ಅಂತಾನ ಹೇಳಿದ್ರು ನಮ್ಮ ಮನೆಯವರು. ಅದಕ್ಕೆ ಬಂದೆ ಮಾತಾಡ್ಸ್ಕೊಂಡು ಹೋಗೋಣ ಅಂತಾನ. ಏನಂಟಿ ಸಮಾಚಾರ, ಏನ್ ಕರೆದಿದ್ದು? ಏನೂ ಇಲ್ಲಮ್ಮ, ಅದೇ ಏನೋ ಕೇಳಬೇಕಾಗಿತ್ತು, ಅದಕ್ಕೆ ಕರಿ ಅಂತ ಹೇಳ್ದೆ. ಕುಕ್ಕಳಮ್ಮ, ಕುಕ್ಕ ಇಲ್ಲೇನೆ ಒಳಗೆ ಸೆಕೆ ಆದಂಗಾಗುತ್ತೆ. ಇಲ್ಲ ಕುಕ್ಕ, ಏನೋ ಕೇಳಬೇಕು ನಿನ್ನ. ಸರಿ ಆಂಟಿ ಕೂತ್ಕೊಳ್ರಿ ನೀವು. ಏನು ಹೇಳಿ ಆಂಟಿ, ಏನು ಸಮಾಚಾರ? ಹಾಂ ಏನೂ ಇಲ್ಲ, ನಿಮ್ಮೂರಾಗೆ ರಂಗಮ್ಮ ಅಂತ ಒಂದು ಅಕ್ಕ ಐತಲ್ಲ, ಆ ಅಕ್ಕನ ಮಗ ಏನೋ ಕೆಲಸದಲ್ಲಿ ಇದ್ದಾನಂತಲ್ಲ, ಯಾವುದೋ ಹಾಸ್ಪಿಟ್ಲಲ್ಲಿ ಹೆಲ್ತ್ ಇನ್ಸ್ಪೆಕ್ಟ್ರೋ ಏನೋ ಆಗಿದ್ದಾನಂತಲ್ಲ. ಹಾಂ ನಿನಗೆ ಗೊತ್ತಾ ಅವನು? ಹಾಂ ಹ್ಞೂ ಗೊತ್ತು, ಸಂದೀಪ್ ಅಂತನ. ಯಾಕಂಟಿ ಏನಾಯ್ತು? ಏನೂ ಆಗಿಲ್ಲ, ಅವರು ನಮ್ಮ ಆಶನ್ನ ಕೇಳ್ಕೊಂಬಂದಿದ್ರು. ಕೇಳ್ಕೊಂಬಂದು ಸರಿ ಆಯಿತು ಅಂತ ಹೇಳಿ ಹೋದ್ರು. ನಮಗೂ ಇಷ್ಟನೇ, ಮದುವೆ ಮಾಡ್ಕೊಡ್ರಿ ಪರವಾಗಿಲ್ಲ, ಮನೆ ಕಟ್ತಿದ್ರೆ ಏನಂತೆ, ಇನ್ನೂ ಒಂದು ವರ್ಷ ಬಿಟ್ಟೆ ಮದುವೆ ಮಾಡ್ಕೊಡ್ರಿ ಅಂತ ಹೇಳಿ ಹೋಯ್ತು ಅವಕ್ಕ. ನಾವು ಸರಿ ಆಯಿತು ನೋಡೋಣ, ನಾವು ಒಂದ್ಸಲ ಬರ್ತೀವಿ, ಹೋಗಿ ಯಾವುದಕ್ಕೂ ಹೇಳಿ ಕಳಿಸ್ರಿ ಅಂತ ಹೇಳಿದೆ. ಮತ್ತು ಆಮೇಲೆ ಏನು ಹೇಳಲಿಲ್ಲ, ಏನೂ ಇಲ್ಲ. ಆದರೆ ಅವ್ರದ್ದು ಫೋನ್ ನಂಬರು ನನ್ನ ತೆಗಿಲ್ಲ, ರಮ್ಯನ ಹತ್ರ ಇರಬೇಕೇನೋ, ನಾನು ಕೇಳಲಿಲ್ಲ. ರಮ್ಯಾ ಊರಿಗೆ ಹೋಗಿದ್ಲು ಮೊನ್ನೆ ಅವ್ರ ತವ್ರ ಮನೆಗೆ. ಅವ್ರಮ್ಮನ ಅವರಪ್ಪ ಅವ್ರ ಅಣ್ಣನ ಏನೋ ನೋಡ್ಕೊಂಬರಕ್ಕೆ ಏನೋ ಕೆಲಸ ಸಿಕ್ಕೈತಿ ಅಂತ ಮಾತಾಡ್ಸ್ಕೊ ಬರ್ತೀನಿ ಅತ್ತೆ ಅಂತ. ಅವಾಗ ಹಂಗೇನೆ ಹೋಗಿ ಅವ್ರನ್ನ ವಿಚಾರಿಸ್ಕೊ ಬರಮ್ಮ ಏನಂದ್ರು, ನಮ್ಮ ಆಶನ ಇಷ್ಟ ಆಯ್ತೋ ಇಲ್ವೋ ಅಂತ ಕೇಳ್ಕಮ್ಮ ಅಂತ ಹೇಳಿ ಕಳಿಸಿದ್ದೆ. ಆಯ್ತು ಅತ್ತೆ ಅಂತ ಹೇಳಿದ್ಲು, ಹೋಗಿದ್ಲು ಕೇಳ್ಕೊಂಬಂದ್ಲು. ಆದರೆ ಅಯ್ಯಮ್ಮ ಏನೇನೋ ಹೇಳಿತಲ್ಲ ನಮ್ಮ ಆಶನ ಬಗ್ಗೆನ, ಅದಕ್ಕೆ ನಿನ್ಗೇನ ಗೊತ್ತಾ ಏನು, ಊರಿಗೆ ನಾನು ಹೋಗಿದ್ದ ಅಂತನ ಕೇಳೋಣ ಅಂತ ಕರೆದಿದ್ದು ಅಷ್ಟೇನೆ. ಹಾಂ ಹೌದಾ, ಆ ಥರ ಎಲ್ಲ ಹೇಳ್ತಾ ಅವಕ್ಕ? ಆ ಥರ ಅಲ್ವಲ್ಲ. ಹಾಂ ಅವರು ಏನು ಹೇಳಿದ್ರು ಇಷ್ಟಕ್ಕೂ? ರಮ್ಮಿನ ಹತ್ರ ಏನು ಹೇಳಿದ್ರಂತ ಅವರು? ಏನೋ ಜಾತಕ ಆಗಿ ಬರಲಿಲ್ಲಂತೆ, ಆ ಹುಡುಗಿ ಕಾಲ್ಗುಣ ಸರಿ ಇಲ್ವಂತೆ, ಆ ಹುಡುಗಿ ಮದುವೆ ಆದರೆ ಆ ಮನೆ ಉದ್ಧಾರ ಆಗಲ್ವಂತೆ, ಅದು ಇದು ಅಂತ ಏನೇನೋ ಹೇಳಿದ್ರಂತೆ. ಅದು ಅಲ್ಲದೆ ನಮ್ಮ ಆಶನ್ನ ನೋಡೋಕೆ ಚೆನ್ನಾಗಿಲ್ವಂತೆ ಅಂತಾನ ಬೇರೆ ಅವ್ರ ಮಗ ಹೇಳಿದ್ನಂತೆ. ಹಾಂ ಅದಕ್ಕೆ ಹೌದಾ? ಅಯ್ಯೋ ಅವಣ್ಣ ಆ ಥರ ಎಲ್ಲ ನಂಬೋರೇ ಅಲ್ಲ, ಈ ಜಾತಕ ಅದು ಇದು ಅಂತಾನ. ಅವಣ್ಣ ಈ ಕಾಲದ ಆಂಟಿ, ಅದನ್ನೆಲ್ಲ ನಂಬೋದೇ ಇಲ್ಲ. ಅವಣ್ಣಗೆ ಹುಡುಗಿ ಇಷ್ಟ ಆದರೆ ಮದುವೆ ಆಗ್ಬಿಡುತ್ತೆ, ಹಿಂಗೆಲ್ಲ ಶಾಸ್ತ್ರ ಅದು ಇದು ಅಂತಾನ ಕೇಳಕ್ಕೆ ಹೋಗಲ್ಲ ಅವರು. ಅಂಥದ್ರಲ್ಲಿ ಕಾಲ್ಗುಣ ಅದು ಇದು ಅಂತೇಳಿ ಇದು ಈ ಕಾಲದಲ್ಲಿ ಹಂಗೆಲ್ಲ ಹೇಳ್ತಾರೆ ಅಂದರೆ ನಂಬಕ್ಕಾಗಲ್ಲ. ರಮ್ಯಾ ಯಾರನ್ನ ಕೇಳ್ಕೊಂಬಂದ್ಲಂತೆ? ಅಯ್ಯೋ ದೇವ್ರಿ, ಈ ತುಂಗಿ ಇವಳು ಯಾಕಪ್ಪ ಇಲ್ಲಿಗೆ ಬಂದು ಈಗ ಎಲ್ಲ ಗೊತ್ತಾಗ್ಬಿಡುತ್ತಾ? ಇವಳೇನಾದ್ರೂ ಊರಿಗೆ ಹೋಗಿ ಬಂದ್ಲ? ಅಯ್ಯಯ್ಯೋ, ನಾನು ಸಿಕ್ಬೀಳ್ತೀನ? ಸುಳ್ಳು ಹೇಳಿ ಏನು ಮಾಡೋದು? ಈ ತುಂಗ ಇರೋದನ್ನ ಮರ್ತೇ ಬಿಟ್ಟಿದ್ನಲ್ಲ. ನಮ್ಮ ಅತ್ತೆ ನೋಡು, ಇವಳ ಹತ್ರ ಅದ್ರ ಬಗ್ಗೆ ಎಲ್ಲ ಕೇಳ್ತಾ ಇರೋದು. ನಾನು ಅಷ್ಟೇ ಹೇಳಿದ್ದೀನಿ, ಮತ್ತೆ ಇವಳನ್ನ ಕರೆಸ್ಕೊಂಡು ಮದುವೆ ಬಗ್ಗೆನೇ ಮಾತಾಡ್ತೈತೆ ನಮ್ಮ ಅತ್ತೆ. ನಮ್ಮ ಅತ್ತಿಗೇನು ಬುದ್ಧಿಗಿದ್ದೆ ಐತೋ ಇಲ್ವೋ? ನನಗೇನಾದ್ರೂ ನಾನು ಹೇಳಿರೋದೆಲ್ಲ ಸುಳ್ಳು ಅಂತ ಗೊತ್ತಾದರೆ ಅಯ್ಯೋ ಏನು ಮಾಡ್ತಾಳೋ ಏನೋ ನಮ್ಮ ಅತ್ತೆ. ಈಗ ಹೆಂಗಪ್ಪ, ಈಗ ಏನು ನಾನು ತಪ್ಪಿಸ್ಕೊಳ್ಳೋದು? ಅದಕ್ಕೆ ನೀನೇನಾದರೂ ಊರ ಕಡೆಗೆ ಹೋದರೆ ಅಥವಾ ಫೋನ್ಗಿನ್ ಮಾಡಿದರೆ ಹುಡ್ಗೊಂದೊಂದಿಟ್ಟು ಫೋನ್ ನಂಬರ್ ಇಸ್ಕೊಂಬ, ಇಲ್ಲಾಂದರೆ ನೀನೇ ವಿಚಾರಿಸು, ಇಲ್ಲಾಂದರೆ ಫೋನ್ ನಂಬರ್ ಆದರೂ ಇದ್ದರೆ ತಾಂಬ, ನಾನೇ ವಿಚಾರಿಸ್ತೀನಿ. ಅದು ಯಾಕೆ ಹಂಗೆ ಹೇಳ್ತಾರೆ ಅಂತಾನ. ಮತ್ತೆ ನಮ್ಮ ರಮ್ಯಾ ನೋಡಿದ್ರೆ ಹಂಗೆ ಹೇಳಿದ್ಲು, ಅಯ್ಯಮ್ಮ ಹಂಗೆ ಹೇಳ್ತು ಅಂತಾನ. ರಮ್ಯಾ ಬಾರಿ ನೋಡಿ, ತುಂಗ ಹೇಳ್ತಾ ಇದ್ದಾಳೆ ಹುಡುಗ ಅಂತ ಹಂಗೆಲ್ಲ ನಂಬಲ್ವಂತೆ, ಮೂಢನಂಬಿಕೆ ಅದು ಇದು ಅಂತಾನಂತೆ. ಕಾಲ್ಗುಣ ಪಾಲ್ಗುಣ ಅಂತಾನ, ಹುಡುಗಿ ಇಷ್ಟ. ಅವತ್ತು ಆ ಹುಡುಗನ ಬಂದಿದ್ದ ತಾನೆ? ಬಂದಿದ್ನಲ್ಲ ಅತ್ತೆ, ಸಂದೀಪ್ ಅಂತನ, ಅವನು ನೋಡ್ಕೊಂಡು ಹೋದ್ನಲ್ಲ. ಅವನು ಫೋಟೋ ನೋಡಿ ಒಪ್ಕೊಂಡಿದ್ದೀನಿ, ಚೆನ್ನಾಗಿದೆ ನಿಮ್ಮ ಹುಡುಗಿ, ನನಗೂ ಇಷ್ಟನೇ ಅಂತ ಅವತ್ತೇ ಹೇಳ್ದ ತಾನೆ. ನೀನು ನೋಡಿದ್ರೆ ಹುಡುಗಿ ಇಷ್ಟ ಇಲ್ಲ ಅದು ಇದು ಅಂತ ಅಂದ್ರು. ನಮ್ಮ ಆಶನ ಬಗ್ಗೆ ಕೆಟ್ಟದಾಗ ಮಾತಾಡಿರು ಅಂತ ಮನೆಗೆ ಏನು ಕೊಡೋದು ಅಂತ ಹೇಳಿದೆ. ತುಂಗ ನೋಡಿದ್ರೆ ಅವರೆಲ್ಲ ಅಂಥವರೆಲ್ಲ ಒಳ್ಳೆಯವರು, ಹಂಗೆಲ್ಲ ಮಾತಾಡೋರೆಲ್ಲ ಅಂತ ಹೇಳ್ತಿದ್ದಾಳೆ. ನೀನು ನಿಜವಾಗ್ಲೂ ಅಕ್ಕರ ಮನೆಗೆ ಹೋಗಿದ್ದ ಅಥವಾ ನೀನೇ ಸುಮ್ಮನೆ ಏನಾನ ಹೇಳ್ತಾ ಇದೆಯಾ? ಯಾಕತ್ತೆ ನನ್ನ ಮೇಲೆ ನಂಬಿಕೆ ಇಲ್ವಾ ನಿನಗೆ? ತುಂಗ ನಿನಗೆ ಗೊತ್ತಿಲ್ಲ, ಅದು ಸಂದೀಪ್ ಬೇಕಂದ್ರೆ ಆ ಥರ, ಆದರೆ ಆ ಅಕ್ಕಯ್ಯ ಶಾಸ್ತ್ರ ಸಂಪ್ರದಾಯ ಅದು ಇದು ಅಂತ ಹೇಳಿ ನಂಬ್ತಾರೆ ಅವರು. ಹಳೆ ಕಾಲದರಲ್ವಾ, ಇವನೇನೋ ಸಂದೀಪ್ ಏನೋ ಈಗಿನ ಕಾಲದನು ನಂಬಲ್ಲ ಅಂತ ಹೇಳ್ಬೋದು. ಆ ಅವಕ್ಕ ರಂಗಕ್ಕಯ್ಯ ಹಳೆ ಕಾಲದ್ದು ಅವೆಲ್ಲ ನಂಬ್ತೈತೆ. ಅವಣ್ಣನೂ ಅಷ್ಟೇ ಅವರಪ್ಪ. ನಿನಗೆ ಗೊತ್ತಿಲ್ಲ, ನಾನು ಹೋಗಿ ಎಲ್ಲ ವಿಚಾರಿಸ್ಕೊಂಬಂದಿದ್ದೀನಿ, ವಿಚಾರಿಸ್ಕೊಂಬಂದೇ ಹೇಳ್ತಾ ಇರೋದು. ಅತ್ತೆ ನಾನು ಹೇಳಿದ್ರೆ ಮತ್ತೆ ಯಾಕೆ ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂತ ಇದೆಯಲ್ಲ? ಬಿಟ್ಟಾಕತ್ತೆ, ಬಿಟ್ಟಾಕು ಅದ್ರ ಬಗ್ಗೆ. ನೀನು ಕೇಳಕ್ಕೆ ಹೋಗ್ಬೇಡ, ಮದುವೆ ಬಗ್ಗೆ ಸುದ್ದಿನೇ ಎತ್ತಬೇಡ ಅಂತ ಹೇಳಿಲ್ವಾ ಆಶಾ? ನಮ್ಮ ಮನೆಯೆಲ್ಲ ಕಟ್ಕೊಂಡು ಆಮೇಲೆ ಒಳ್ಳೆ ಹುಡುಗನ್ ನೋಡಿ ಮದುವೆ ಮಾಡೋಕ್ಕಾಗುತ್ತೆ ದಾಮ್ ಧೂಮ್ ಅಂತಾನ. ನೀನು ಯಾಕೆ ಇವಾಗಲೇ ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಇದೆಯಾ? ಅದು ಅವರು ನಮ್ಗೆ ಇಷ್ಟ ಇಲ್ಲ ಅಂತ ಹೇಳಿದ್ಮೇಲೂ ನೀನೇ ಬಲವಂತ ಮಾಡಿ ಮದುವೆ ಮಾಡ್ತೀಯಾ? ಯಾವುದನ್ನು ಬಲವಂತಕ್ಕೆ ಮದುವೆ ಮಾಡಬಾರ್ದು, ಸುಮ್ಮನಿರತ್ತೆ. ತುಂಗನ ಹತ್ರ ಏನು ಹೇಳ್ತಾ ಇದೆಯಾ? ನನ್ನ ಮೇಲೆ ನಂಬಿಕೆ ಇಲ್ವಾ ನಿಂಗೆ? ಸೊಸೆ ಮೇಲೆ ನಂಬಿಕೆ ಇಲ್ಲದೆ ಬೇರೆಯವ್ರ ಹತ್ರ ಏನೇನೋ ವಿಚಾರಿಸ್ತಾ ಇದೆಯಲ್ಲ ನಾನು ಹೇಳಿದ್ಮೇಲೂ.
ಹಂಗಲ್ವೇ ನಿನ್ ಮೇಲೆ ನಂಬಿಕೆ ಐತೆ, ಆದ್ರೂ ಇವಳಿಗೆ ನನಗೆ ಗೊತ್ತಿರುತ್ತಾ ಏನು ಎತ್ತ ಅಂತನ ಕೇಳ್ತಿದ್ದೆ ಅಷ್ಟೇನೆ. ನಮ್ಮ ಹತ್ತಕ್ಕೆ ಬಂದಿಲ್ಲ ಯಾಕನ, ಏನಾರು ಊರ್ ಕಡೆಗೆ ಹೋಗಿದ್ದೇನಮ್ಮ ಹಿಂಗಂದ್ರ ಅಂತಲ್ಲ. ಅಲ್ಲ ನಮ್ಮ ಹುಡುಗಿ ಏನಾಗಿದ್ದಾಳೆ, ನಮ್ಮ ಹುಡುಗಿ ಕಾಲ್ಗುಣ ಏನಾಗೈತೆ, ಶಾಸ್ತ್ರ ಅದು ಇದು ಅಂತ ಹೇಳಿರಂತೆ ಅವರು. ಏನೋ ನಿಜಾನ ಹಂಗೆ ಹಿಂಗೆ ಅಂತ ಕೇಳ್ತಿದ್ದೆ ಅಷ್ಟೇನೆ. ಇವಳೇನ ಊರಿಗೆ ಹೋದ್ರೆ ಕೇಳ್ಕೊಂಬತ್ತಾಳೆ ಇನ್ನೊಂದ್ಸಲನ ಅಂತ ಹೇಳ್ದೆ. ಇನ್ನೊಂದ್ಸಲ ಬೇಡ, ಮತ್ತೊಂದ್ಸಲ ಬೇಡ, ಏನು ಬೇಡ. ವಿಚಾರಿಸೋದೇ ಬೇಡ, ಸುಮ್ಮನಿರತ್ತೆ. ನಮ್ಮ ಆಶನ್ಗೆ ಏನ್ ಕಮ್ಮಿ ಆಗಿದೆ, ನೀವು ಏನು ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡಿ. ನಾನು ಆಶನ್ಗೆ ಒಳ್ಳೆ ಹುಡುಗನ್ ನೋಡಿ ಮದುವೆ ಮಾಡ್ತೀನಿ, ಸುಮ್ಮನೆ ಇರು. ಆ ರಂಗಮ್ಮನ ಮಗ ಬೇಕಾಗಿಲ್ಲ. ಅಯ್ಯೋ ರಮ್ಯಾ, ಅವನು ತುಂಬಾ ಒಳ್ಳೆ ಹುಡುಗ ಸಂದೀಪು. ಕೆಲಸದಾಗಿದ್ದಾನೆ, ಆಶಾನು ಕೆಲಸದಾಗಿದ್ದಾಳೆ. ಇಬ್ರಿಗೂ ಒಳ್ಳೆ ಮ್ಯಾಚಿಂಗ್ ಆಗುತ್ತೆ ಅಂತ ನಾನೇ ಗುಂಡಜ್ಜಿ ಹತ್ರ ಹೇಳಿದ್ದೆ. ಹಿಂಗೆ ರಂಗಮ್ಮನ ಮಗುಗೆ ಯಾರನ್ನ ಕೆಲಸದಾರ ಇದ್ದಾರೆ ನಿಮ್ಮೂರಾಗೆ ಅಂತ ಕೇಳಿದ್ ಗುಂಡಜ್ಜಿ. ರಮ್ಯನ್ ನಾದ್ನಿನೇ ಒಬ್ಳಿದ್ದಾಳೆ, ಮೊನ್ನೆ ಏನು ಕೆಲಸ ಸೇರಿದ್ದಾಳೆ ಅಂತ ಹೇಳಿದ್ದೆ. ಆ ಗುಂಡಜ್ಜಿನೇ ರಂಗಕ್ಕಯ್ಯನ ಹತ್ರ ಹೇಳಿರ್ಬೇಕು ಅನ್ಸುತ್ತೆ. ಹೌದಾ, ನೀನೇ ಹೇಳಿದ್ದು ಅಯ್ಯಮ್ಮನ ಹತ್ರ? ಅದಕ್ಕೆ ಬಂದಿತ್ತು ಅನ್ಸುತ್ತಂಗಾರೆ. ಮತ್ತೆ ಇನ್ನೊಂದ್ಸಲ ಏನಾರ ಹೋದ್ರೆ ಹೋಗಿ ವಿಚಾರಿಸ್ಕೊಂಬತ್ತೀನಿ ತುಂಗ. ಹ್ಞೂ ಅಕ್ಕ, ನಾಳೆನೇ ನಾನು ಹೋಗ್ತಾ ಇದ್ದೀನಿ ಊರಿಗೆ, ಸ್ವಲ್ಪ ಕೆಲಸ ಐತೆ. ಹಂಗೆ ನಮ್ಮ ಅಕ್ಕ ಗಂಗಾ ಬೇರೆ ಏನೋ ಸಮಸ್ಯೆ ಅಂತೆ. ನಮ್ಮ ಅಕ್ಕನಿಗೂ ಭಾವನಿಗೂ ಮನೆಗೆ ತವ್ರ ಮನೆಗೆ ಬಂದಿದ್ದಾಳಂತೆ. ಹಂಗಾಗಿ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ನಮ್ಗೆ ಫೋನ್ ಮಾಡಿತ್ತು ನಮ್ಮಮ್ಮ, ಬಾ ಅಂತನ, ಹೋಗಿ ಮಾತಾಡ್ಸ್ಕೊಂಬರ್ಬೇಕು ಅಂತ ಅನ್ಕೊಂಡಿದ್ದೀನಿ. ನಮ್ಮ ಮನೆಯವ್ರನ್ನೂ ಕರ್ಕೊಂಡು ಹೋಗ್ತೀನಿ. ನೋಡೋಣ, ಹಂಗೆ ಸಾಧ್ಯ ಆದ್ರೆ ಹೋಗಿ ವಿಚಾರಿಸ್ಕೊಬತ್ತೀನಿ ಹೇಳು. ಅಯ್ಯೋ ದೇವ್ರಿ, ಇವಳೇನಾದ್ರೂ ಹೋಗಿ ವಿಚಾರಿಸಿದ್ರೆ ನನ್ನ ಗುಟ್ಟೆಲ್ಲ ರೆಟ್ಟಾಗ್ಬಿಡುತ್ತೆ. ನಾನು ಹೇಳಿರೋದೆಲ್ಲ ಸುಳ್ಳು ಅಂತ ಅವ್ರಿಗೂ ಗೊತ್ತಾಗುತ್ತೆ, ನಮ್ಮ ಅತ್ತಿಗೂ ಗೊತ್ತಾಗುತ್ತೆ. ನಾನೇ ಈ ಮದುವೆ ಹಾಳು ಮಾಡೋಕ್ಕೆ ಸುಳ್ಳು ಹೇಳಿದ್ದೀನಿ ಅಂತ ಗೊತ್ತಾದರೆ ನಾನು ಸುಮ್ಮನೆ ಬಿಡ್ತಾರ? ಅಯ್ಯಯ್ಯೋ, ಈಗ ಏನು ಮಾಡೋದು? ಹೆಂಗಾದ್ರೂ ಮಾಡಿ ತುಂಗನ್ನ ತಡಿಬೇಕು, ಅವ್ರ ಮನೆ ಹತ್ರ ಹೋಗ್ದ ಮಾಡಬೇಕು. ಏನು ಮಾಡಲಿ ಇವಳಂತೂ ತಡಿಯೋಕ್ಕಾಗಲ್ಲ. ನಮ್ಮ ಅಮ್ಮನಿಗೆ ಫೋನ್ ಮಾಡಿ ಹೇಳ್ಬೇಕು, ಹೆಂಗಾದ್ರೂ ಮಾಡಿ ಆ ತುಂಗನ್ನ ಅವ್ರ ಮನೆ ಹತ್ರ ಹೋಗ್ದಾರೆ ಥರ ನೋಡ್ಕೊಳಮ್ಮ ಅಂತಾನ. ಅಯ್ಯೋ, ಇದೊಳ್ಳೆ ಪಜಿತಿ ಆಯ್ತಲ್ಲ. ನಮ್ಮ ಅತ್ತೆ ಸುಮ್ಮನಿರೋಕ್ಕಾಗಲ್ವಾ? ಏನು ಅವಳಿಗೆ ನಂಗೆ ಮುದುಕಿ ಆಗ್ಯವಳೇನೋ, ನಂಗೆ ಮದುವೆ ಮಾಡಕ್ಕೆ ಹಾರಾಡ್ತಾರೆ. ಒಂದು 4-5 ವರ್ಷ ದುಡಿಸ್ಕೊಂಡು ಮನೆಗಿನ ಕಟ್ಕೊಂಡು ದುಡ್ಡು ಮಾಡ್ಕೊಂಡು ಆಮೇಲೆ ಮದುವೆ ಮಾಡೋಣ ಅನ್ನಂಗೆ ಇಲ್ಲ. ರಮ್ಯಾ, ಹೋಗಿ ತುಂಗನ್ಗೆ ಒಂದು ಲೋಟ ಕಾಫಿ ಮಾಡ್ಕೊಂಬರಗೆ, ನನಗೊಂದು ಲೋಟ ಅವಳಿಗೊಂದು ಲೋಟನ. ಹೋಗು, ನೀನು ಕುಡಿ, ಹೆಂಗಿದ್ರೆ ನಿನಗೂ ಮಾಡ್ಕೊಂಬ ಹೋಗು. ಅಯ್ಯೋ ಅತ್ತೆ, ಕಾಫಿ ಮಾಡ್ತೀನಿ. ತುಂಗ ಮತ್ತೆ ಕೇಳಕ್ ಹೋದ್ರೆ ನಾವೇ ಚೀಪ್ ಆಗ್ಬಿಡ್ತೀವಿ. ಮದ್ವೆ ವಿಷಯ ಇನ್ಮೇಲೆ ಎತ್ತದೇ ಬೇಡ, ಸುಮ್ಮನಿರತ್ತೆ. ಅವ್ರನ್ನ ಕೇಳೋದೇ ಬೇಡ, ಕೇಳಿದಷ್ಟು ಮೇಲ್ಕ್ ಹೋಗ್ಬಿಡ್ತಾರೆ. ವರದಕ್ಷಿಣೆ ಗಿರದಕ್ಷಿಣೆ ಅಂತ ಕೇಳ್ತಾರೆ, ಅದನ್ನೆಲ್ಲ ಕೊಡಕ್ಕಾಗುತ್ತಾ ನಮ್ಮ ಕೈಯಲ್ಲಿ? ಏನು ಕೇಳೋದ್ ಬೇಡ ತುಂಗ, ನೀನು ಅಷ್ಟೇ ಏನು ಕೇಳಬೇಡ, ಸುಮ್ಮನಿರು. ಹಂಗ ಅಲ್ಲ ರಮ್ಯಾ, ನಿಮ್ಮ ಅತ್ತೆ ನೋಡಿದ್ರೆ ಕೇಳ್ಕೊಂಬ ಅಂತಾರೆ, ನೀ ನೋಡಿದ್ರೆ ಬೇಡ ಅಂತಿದ್ಯಾ? ಅತ್ತೆ ಹೇಳ್ತಾರೆ, ನಮ್ಮ ಅತ್ತೆಗೆ ಹಂಗೇನೆ ಸ್ವಲ್ಪ. ನಾವು ಚೀಪ್ ಆಗ್ಬಿಡ್ತೀವಿ, ಪದೇ ಅವ್ರನ್ನ ಮದುವೆ ಮಾಡ್ಕೊಳ್ರಿ, ನಮ್ಮ ಹುಡುಗಿ ಒಳ್ಳೆಯವಳು ಅಂತ ಹೇಳಕ್ ಹೋದ್ರೆ ಈ ಹುಡುಗಿ ಹತ್ರ ಏನೋ ದೋಷ ಐತೆ, ಅದಕ್ಕೆ ಇವ್ರು ಅಗ್ಲಾಗ್ಲ ಬರ್ತಾರೆ ಅಂತ ಅನ್ಕೊಂಡ್ಬಿಡ್ತಾರೆ. ಏನು ಬೇಡ, ಕೇಳೋದು ಬೇಡ, ಹೇಳೋದು ಬೇಡ, ನಾವು ಕೊಡಲ್ಲ ಅಂತಾನೆ ಹೇಳ್ಬಿಡು. ನೀನ್ ಕೇಳಕ್ಕೆ ಹೋಗ್ಬೇಡ. ನಮ್ಮ ರಾಶನ್ ಮದುವೆ ವಿಷಯನ ರಂಗಮ್ಮರ ಮಂತಕ್ಕೆ ಹೋಗಿ ಕೇಳೋದೇ ಬೇಡ. ಅಷ್ಟೇನಿ, ನಾನೆಲ್ಲ ಹೇಳಿದೀನಿ. ಅವ್ರು ಅಷ್ಟೆಲ್ಲನ ಹೇಳಿದ್ಮೇಲೆ ನಾವು ಮತ್ತೆ ಪದೇ ಕೇಳಕ್ಕಾಗುತ್ತಾ? ಎಷ್ಟೋ ಗಂಡು ಕೆಲಸದಾಗಿದ್ದಾನೆ ಅಂತ ಹೇಳ್ಬಿಟ್ಟು ಹಿಂಗೆಲ್ಲ ಅವಮಾನ ಮಾಡಿದ್ರೆ ನಾವು ಮತ್ತೆ ಕೇಳಿದ್ರೆ ನಾವು ಸಣ್ಣವರಾಗ್ಬಿಡ್ತೀವತ್ತೆ. ಸುಮ್ಮನಿರು, ನಿನಗೆ ಗೊತ್ತಾಗಲ್ಲ. ಸರಿ ಆಯ್ತು ಬಿಡು, ನಾನೇ ಕೇಳಕ್ ಹೋಗ್ಲಿ. ಏನೋ ನಿಮ್ಮ ಅತ್ತೆ ಹೇಳಿದ್ಕೆ ಸರಿ ಕೇಳ್ಕೊಬತ್ತೀನಿ ಅಂದಿದ್ದೆ. ಸರಿ, ಕುತ್ಕೊಂಡಿರು, ಟೀ ಮಾಡ್ಕೊಬತ್ತೀನಿ. ಏನ್ ಮಾಡೋಣಕ್ಕ, ನಿನ್ ಸೊಸೆ ನೋಡಿದ್ರೆ ಹಿಂಗೆ ಹೇಳಿದ್ಲು? ಅಯ್ಯೋ, ಅವಳು ಹಂಗೆ ಹೇಳೋದು. ನಾನು ಹೇಳ್ತಾ ಇದ್ದೀನಿ ತಾನೆ, ನೀನು ಊರಿಗೆ ಹೋದ್ರೆ ವಿಚಾರಿಸ್ಕೊಂಡೆ ಬಾ, ಫೋನ್ ನಂಬರ್ ತಗೊಂಬ. ಹಂಗೇನು ಇವಳಿಗೆ ಏನು ಹೇಳಕ್ ಹೋಗ್ಬೇಡ, ಹೋಗ್ತೀನಿ ಅಂತಾನು. ಇವಳು ಹೋಗ್ತೀನಿ ಅಂದ್ರೆ ಏನೇನೋ ಕತೆ ಹೊಡಿತಾಳೆ ಹಂಗ. ಇವಳು ಕೇಳಿದ್ರೆ ಹೋಗಲ್ಲ ಅಂತಾನೆ ಹೇಳು. ಸುಮ್ಮನೆ ಊರಿಗೆ ಹೋದಾಗ ವಿಚಾರಿಸ್ಕೊಂಬ, ಫೋನ್ ನಂಬರನ್ನು ತಗೊಂಬ, ನಾನೆಲ್ಲ ಫೋನ್ ಮಾಡಿ ವಿಚಾರಿಸ್ತೀನಿ. ಸರಿ ಆಯ್ತು ಬಿಡು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.